ಭುವನೇಶ್ವರ್ ಕಡೆಗೆ ಬರ್ತಾ ಇದೀನಿ. ಒಂದು ಸ್ಟ್ರೇಟ್ ಲೈನ್ 4 ಲೈನ್ ಹೈವೇ. ಒಂದ್ ಕಡೆ ಗಂಟೆ ಹೊಡೆಯೋ ಸೌಂಡ್ ಬಂತು. ಸ್ಟೀಲ್ ಏನೋ ಹೊಡಿತಾ ಇದೆ. ಏನಪ್ಪ ಏನೋ ಅಂದ್ಬಿಟ್ಟು ನಾನು ಚೆಕ್ ಮಾಡಿ ಶಾಕ್ ಅಬ್ಸರ್ವರ್ ಹತ್ರ ಸೌಂಡ್ ಬಂತು. ಕೈ ಹಾಕ್ತೀನಿ ಬಲ್ಲ ಕಡೆ ಗ್ಲೌಸ್ ಸಿಗಾಕ್ತೀನಿ. ತಿರುಗಿ ನೋಡಿದ್ರೆ ಶಾಕ್ ಅಬ್ಸರ್ವರ್ ಕಟ್ ಆಗಿದೆ. ಸಿಂಗಲ್ ಅಲ್ಲೇ 274 ಕಿಲೋಮೀಟರ್, 74 ಕಿಲೋಮೀಟರ್. 2 hours 17 minutes. ಮೇಜರ್ ಇನ್ಸಿಡೆಂಟ್. ಒಂದು ಡೈಲಾಗ್ ಹೊಡೆದ್ರು ಈಗಲೂ ಜ್ಞಾಪಕ ಇದೆ ನನಗೆ. ರೈಟ್ ಸೈಡ್ ಶಾಕ್ ಅಬ್ಸರ್ವರ್ ಕಟ್ ಆಗಿತ್ತು. ಬಿಚ್ಚಿದ್ರು. ಒಂದ್ ಸೆಟ್ ರೆಡಿ ಇಟ್ಕೊಂಡು ತಗೊಬಂದು ರೈಟ್ ಸೈಡ್ ಫಿಟ್ ಮಾಡಿದ್ರು. ಲೆಫ್ಟ್ ಸೈಡ್ ಬೇಡ ಚೆನ್ನಾಗಿದ್ದಿಲ್ಲ ಅಂತ ನಾನೆಲ್ಲ ಹೈಟ್ ಮಾಡ್ಸಿನಿ. ವೇರಿಯೇಷನ್ ಚೇಂಜ್ ಮಾಡಿಲ್ಲ. ಲೆಫ್ಟ್ ಸೈಡ್ ಶಾಕ್ ಅಬ್ಸರ್ವರ್ ಬೋಲ್ಟ್ ಬಿಚ್ಚಿರು ಅಷ್ಟೇನೆ. ಬೋಲ್ಟ್ ಬಿಚ್ಚಿದ ತಕ್ಷಣನೇ ಪಟಾರ್ ಅಂತ ಸ್ಪ್ರಿಂಗ್ ಆಡ್ತು. ಅಂದ್ರೆ ಅದು ಕಟ್ ಆಗ್ಬಿಟ್ಟಿದೆ. ಯಾವ್ದೋ ಆಂಗಲ್ ಲೋಡ್ ಅಲ್ಲಿ ನಿಂತ್ಕೊಂಡಿದೆ. ಏನಾರು ಅದು ಆಚೆ ಹೋಗಿದ್ರೆ ಗಾಡಿ ಕುತ್ಕೊಂಡಿದ್ರು. ಒಂದ್ ಡೈಲಾಗ್ ಹೊಡೋರು, ಬೇಟಾ ಬಹುತ್ ಕಮಾಕೆ ಆಯೋ ತುಮಂದ್ರು. ಅಂದ್ರೆ ನೀನ್ ತುಂಬಾ ಪುಣ್ಯ ಸಂಪಾದನೆ ಮಾಡಿದ್ಯಾ ಅಂದ್ರು. ಅವ್ರು ಹೇಳಿದ್ದು ಇದು ಇನ್ನು ಈಗ್ಲೂ ನನ್ನ ಕಿವಿನಲ್ಲಿದೆ ಆ ವಾಯ್ಸ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಆದಿಸ್ ವೈಬ್ಸ್ ಯೂಟ್ಯೂಬ್ ಚಾನಲ್. ರತ್ನಗಿರಿಯಿಂದ ಹೊರಟಿದೆ ಮಹಾರಾಷ್ಟ್ರ. ಯಾಕಂದ್ರೆ ನನ್ನ ಬಾರ್ಡರ್ ಸರ್ಕಿಟ್ ಥೀಮ್ ಇದ್ದಿದ್ದ ಬಾರ್ಡರ್ ಅಲ್ಲ. ರತ್ನಗಿರಿಯಿಂದ ಹೊರಟಿದೆ. ಒಂದು ಫಾರೆಸ್ಟ್ ಎಲ್ಲ ಕವರ್ ಮಾಡ್ಕೊಂಡು ಹೋದೆ. ಬೀಚ್ ತುಂಬಾ ಒಂದ್ ಸೈಡ್ ಬೆಟ್ಟ, ಒಂದ್ ಸೈಡ್ ಬೀಚ್. ಒಳ್ಳೆ ವ್ಯೂ. ಅರ್ಲಿ ಮಾರ್ನಿಂಗ್ ವಿಂಟರ್ ನಾನು ಟ್ರಾವೆಲ್ ಮಾಡ್ತಿದ್ದೆ ನವೆಂಬರ್ ಅಲ್ಲಿ. ಎಲ್ಲ ಹೋದೆ. 4:30-5 ಗಂಟೆ ಕತ್ಲೆ ಆಗ್ಬಿಡುತ್ತೆ ವಿಂಟರ್ ಅಲ್ಲಿ. ಸೌತ್ ಬಿಟ್ ಮೇಲೆ ನಾರ್ತ್ ಈಸ್ಟ್ ಹೋಗ್ಬಿಟ್ರೆ 4 ಗಂಟೆ 4:15 ನಿಮ್ಗೆ ನಕ್ಷತ್ರ ಚಂದ್ರ ಎಲ್ಲ ಕಾಣುತ್ತೆ. ಅಷ್ಟು ಕತ್ಲೆ ಇರುತ್ತೆ. ಚಳಿನೂ ವಿಪರೀತ ಇರುತ್ತೆ. ಮಹಾರಾಷ್ಟ್ರ ಬಾರ್ಡರ್ ಇರ್ಬೇಕಾದ್ರೆ ರತ್ನಗಿರಿಯಿಂದ ಹೊರಟಾದ್ಮೇಲೆ ಶ್ರೀವರ್ಧನ್ ಅಂತ ಒಂದು ಊರಿದೆ. ಆ ಊರ ಹತ್ರ ನಾನು ಗಾಡಿ ನಿಲ್ಸಾಗ 5:45-6 ಗಂಟೆ ಫುಲ್ ಕತ್ಲೆ ಆಗಿತ್ತು. ಅಲ್ಲಿ ಯಾವ್ದೋ ಒಂದು ಜಂಕ್ಷನ್ ಸಿಕ್ತು. ನಂಗೆ ಊರ ಹೆಸರು ಗೊತ್ತಿಲ್ಲ. ಇದು ಒಂದೇ ಒಂದು ಲ್ಯಾಂಪ್ ಪೋಸ್ಟ್ ಇತ್ತು. ಗಾಡಿ ನಿಲ್ಲಿಸ್ದೆ, ಮ್ಯಾಪ್ ರಿಫ್ರೆಶ್ ಮಾಡಿದೆ. ನೆಕ್ಸ್ಟ್ ಬಾಂಬೆ ಹೋಗ್ಬೇಕಾಗಿತ್ತು. ಟಿ ಜಂಕ್ಷನ್ 2 ತೋರಿಸು ದಾರಿ. ಯಾವ ದಾರಿ ಹೋಗ್ಬೇಕು ಗೊತ್ತಿಲ್ಲ. ರತ್ನಗಿರಿಯಿಂದ ಹೊರಟಾಗ ನನ್ನ ಫ್ರೆಂಡ್ ಅಮಿತ್ ಕವಿತೆ ಅಂತಿದ್ದ. ಅವ್ನು ಹೇಳಿದ, ಫಾರೆಸ್ಟ್ ಏರಿಯಾ, ಬ್ಲಾಕ್ ಪ್ಯಾಂಥರ್, ಟೈಗರ್ ಗಳು ಜಾಸ್ತಿ ಪಾಪ್ಯುಲೇಷನ್, ಕತ್ಲೆ ಆಗ್ಬಿಟ್ರೆ ಹೋಗ್ಬೇಡ ಅಂತ ಹೇಳಿದ ಅವನು. ಆದ್ರೆ ನಮ್ ಗಾಡಿ ಸೌಂಡ್ ಯಾವ್ದು ಪ್ರಾಣಿ ಬರಲ್ಲ ಅಂತ ನಮ್ ಕಾನ್ಫಿಡೆನ್ಸ್. ಗಾಡಿ ನಿಲ್ಸ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಶುಕ್ರವಾರ ಈವ್ನಿಂಗ್ ರೈಟ್ ಸೈಡ್ ಅಲ್ಲಿ ಒಬ್ರು ಬಂದು ನಿಂತ್ಕೊಂಡ್ರು. ಜುಬ್ಬಾ ಪೈಜಾಮ ಹಾಕಿರು, ದೊಡ್ಡ ಗಡ್ಡ ಟೋಪಿ ಹಾಕಿದ್ರು. ಲೆಫ್ಟ್ ಸೈಡ್ ಅಲ್ಲಿ ಒಬ್ಬ ನಿಂತ್ಕೊಂಡ್ರು. ಅವ್ರು ಮುಸ್ಲಿಮ್. ನಾನು ಏಜ್ಡ್ ಆಗಿರ್ಬೋದು. ಗಾಡಿ ಇಲ್ಲಿ ಬಾಕ್ಸ್ ಇತ್ತು, ಇಲ್ಲಿ ಬಂದು ನಿಂತ್ಕೊಂಡ್ರು. ನಾನು ಎದ್ದು ನಿಂತ್ಕೊಂಡೆ. ಕ್ಯಾವ ಬೇಟಾ ಅಲ್ಲ, ಈ ತರ ಬಾಂಬೆಗೆ ಹೋಗಿ ರೂಟ್ ಮಾಡ್ತಾ ಇದ್ದೀನಿ. ಹಿಂದಿನಲ್ಲಿ ಹೇಳಿದ್ರು, ಏ ಟೈಮ್ ಆಪ್ ಇದರ್ ಜಾರೆ ಅಂದಿರ ಹೋಗಿ 3 ಕಿಲೋಮೀಟರ್ ಮುಂದೆ ಹೋಗು. ಶ್ರೀವರ್ಧನ್ ಊರಿದೆ, ಲಾಡ್ಜ್ ಇದೆ, ಸ್ಟೇ ಮಾಡು. ಬೆಳಿಗ್ಗೆ ಎದ್ದೋಳು. ಈ ರೂಟ್ ಹೋಗ್ಬೇಡ, ಫಾರೆಸ್ಟ್ ರೂಟ್. ಇನ್ನೊಂದು 15 ಕಿಲೋಮೀಟರ್ ಲಾಂಚ್ ಸಿಗುತ್ತೆ. ಲಾಂಚ್ ತಗೊಂಡು ನಿಂಗೆ 80 ಕಿಲೋಮೀಟರ್ ಹೆಚ್ಚು ಕಮ್ಮಿ 4 ಅವರ್ ಕಮ್ಮಿ ಆಗುತ್ತೆ ಅಂತ. ಇಲ್ಲ ನಾನು ನೈಟ್ ಹೊಡೆದು ಬಿಡ್ತೀನಿ, ಈ ರೂಟಲ್ಲಿ ಹೋಗ್ಬೋದಾ ಅಂತ. ಆವಾಗ ಅವ್ನು ಮಾತು ಹೇಳಿದ್ರು, ಗಾಡಿ ಕೆಟ್ಟೋಯ್ತು, ನಿಂತ್ಕೊಂಡು ಫಾರೆಸ್ಟ್ ಏರಿಯಾ, ಜಂಗ್ಲಿ ಜಾನುವಾರೆ, ರಿಸ್ಕ್ ಕ್ಯೂ ಲೇತೆವು. ಆವಾಗ ನಮ್ ಕಾನ್ಫಿಡೆನ್ಸ್ ಗಾಡಿ ನೈ ಬಿಗಡಾಗ. ಆವಾಗ ನಕ್ಕೋದ್ರು ಅವರು. ನಕ್ಬಿಟ್ಟು, ಹಿಂಗ್ ತೀರಾ ಎಮರ್ಜೆನ್ಸಿ ಇದ್ರೆ ನೀನ್ ಹೋಗು ಅಂದ್ರು. ಎಮರ್ಜೆನ್ಸಿ ಏನು ಇಲ್ಲ, ಈ ತರ ಟೂರ್ ಮಾಡ್ತೀನಿ, ಸ್ಟೇ ಮಾಡು, ಹೋಗ್ಬೇಡ. ಸರಿ, ಮೊಬೈಲ್ ಹಿಂಗೆ ಕೈಲಿ ಇಟ್ಕೊಂಡು ಮಾತಾಡ್ತಾ ಇದೆ. ನಿಂತಿದ್ದೆ. ನಿನ್ ರೈಡಿಂಗ್ ಆಗಿದೆ, ಇಲ್ಲಿ ಪಾಕೆಟ್ ಇದೆ ಮೊಬೈಲ್ ಪಾಕೆಟ್ ಅಲ್ಲಿ ಮೊಬೈಲ್ ಇಟ್ಬಿಟ್ಟು ತಿರ್ತೀನಿ ಮಾಯ. ಈ ಕಡೆ ಅವರು ಇಲ್ಲ, ಈ ಕಡೆ ನಿಂತಿದ್ದನು. ಇಳ್ದೆ ಗಾಡಿಯಿಂದ ರಪ್ಪ ಅಂತ. ಹಿಂದೆ ಮುಂದೆ ಯಾವ ನರ್ಪಿಳ್ಳೇನು ಇಲ್ಲ. ಆ ಕ್ಷಣ ನನಗೆ ಒಂದೇ ಬಂದಿದ್ದು ತಲೆಗೆ ಮೆಸೇಜ್, ಮುಂದಕ್ಕೆ ಹೋಗ್ಬೇಡ, ರಿಸ್ಕ್ ಇದೆ. ಈ ಮೆಸೇಜ್ ಬಂದಿದೆ, ಸ್ಟೇ ಮಾಡ್ಬಿಡು ಅಂತ. ಅಲ್ಲಿ ಅರ್ಧ ಕಿಲೋಮೀಟರ್ ಮುಂದೆ ಬಂದೆ. ಲಕ್ಸುರಿಯಸ್ 4 ಸ್ಟಾರ್ ಡಿಲಕ್ಸ್ ರಿಸಾರ್ಟ್ ಇತ್ತು. ಗಾಡಿ ಪಾರ್ಕಿಂಗ್ ಸೇಫ್ ಇತ್ತು. ನಿಲ್ಲಿಸ್ದೆ. ಓನರ್ಗೆ ಫೋನ್ ಮಾಡಿ ಮಾತಾಡ್ದೆ, ಈ ತರ ಟೂರಲ್ಲಿ ಇದ್ದೀನಿ, ನಿಮ್ಮ ಊರಿಗೆ ಬಂದೀನಿ, 4,000 ರೂಪಾಯಿ ನಾನು ಕೊಡೋಕ್ಕಾಗಲ್ಲ ಅಂತ. ಅಪ್ಪ ಜಿತ್ನಾ ಮರ್ಜಿ ಆತೆ ಅಬ್ದು ಅಪ್ ಸ್ಟೇ ಕರೋ ಅಂತ ಹೇಳ್ಬಿಟ್ಟು ಅಕಾಮಡೇಟ್ ಮಾಡೋರು. 1,000 ರೂಪಾಯಿ ಕೊಟ್ಬಿಟ್ಟು ಅವ್ರು ಸ್ಟೇ ಮಾಡಿದೆ ಅಲ್ಲಿ. ಅದೊಂದು ಇನ್ಸಿಡೆಂಟ್. ಇವಾಗ ಹೊಸ ಗಾಡಿಗಳೇ ಬ್ರೇಕ್ ಡೌನ್ ಆಗ್ಬಿಡುತ್ತೆ ಸರ್. ಕರೆಕ್ಟ್. ಹೌದು. ಚಿಕ್ಕ ರೈಡ್ಸ್ ಅಲ್ಲೇ ಆಗುತ್ತೆ. ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ರೇಕ್ ಡೌನ್ಸ್ ಆಗುತ್ತೆ. ಹೊಸ ಗಾಡಿ ಲೇಟೆಸ್ಟ್ ಶೋರೂಮ್ ಇಂದ ಬಂತು ಅಂದ್ರೇನೆ ಬ್ರೇಕ್ ಡೌನ್ ಆಗಿರೋ ಇಷ್ಟು. ಹೌದು. ನಿಮ್ಗೆ ಈ ಗಾಡಿ ಬ್ರೇಕ್ ಡೌನ್ ಆಗಿಲ್ಲ ಅಂತ ಅಬ್ವಿಯಸ್ಲಿ ಹೇಳಕ್ಕಾಗಲ್ಲ. ಬಟ್ ಯಾವ ತರ ಬ್ರೇಕ್ ಡೌನ್ ನಿಮ್ಗೆ ಕಷ್ಟ ಅನ್ನಿಸ್ತು, ಅಥವಾ ಬ್ರೇಕ್ ಡೌನ್ಸ್ ಆಗಿದ್ರು ಈಸಿ ಅನ್ನಿಸ್ತು? ಹೆಂಗ್ ಮ್ಯಾನೇಜ್ ಮಾಡಿದ್ರು? ಬ್ರೇಕ್ ಡೌನ್ಸ್ ಆಗಿರುತ್ತೆ. ಈಗ ಬ್ರೇಕ್ ಡೌನ್ ಅನ್ನೋದು ಬಂದಾಗ ನಾನು ಫಸ್ಟ್ ಹೇಳೋದು ರೈಡರ್ ಫಾಲ್ಟ್. ಯಾವ ಗಾಡಿನೇ ಆಗಿರಲಿ, ರೋಡ್ ಕಿಂಗ್ ಅಂತಲ್ಲ, RX ಅಂತಲ್ಲ, ನಿಮ್ದು ಸೂಪರ್ ಬೈಕ್ಸ್ ತಗೊಳ್ಳಿ, 4 ಸ್ಟ್ರೋಕ್ BS6 ಗಾಡಿ ಯಾವ್ದು ತಗೊಳ್ಳಿ, ಫಸ್ಟ್ ಫಾಲ್ಟ್ ಬರೋದು ಟೂರಿಂಗ್ ಅಲ್ಲಿ ಬ್ರೇಕ್ ಡೌನ್ ಆದ್ರೆ ಗಾಡಿದು ರೈಡರ್ ಹೆಂಗ್ ಫಾಲ್ಟ್ ಅಂದ್ರೆ ಓಡ್ಸೋರ ಮೇಲೆ. ಗಾಡಿ ಹೋಗುತ್ತೆ ಅಂದ್ರೆ ಬರಾಬರ ರಿಪ್ ಮಾಡಿದ್ರೆ ಮ್ಯಾನ್ ಅಂಡ್ ಮೆಟೀರಿಯಲ್ ಫಾರ್ಮುಲಾ ಅದು. ಎಲ್ಲಿ ಬೇಕಾದ್ರೂ ಹೊಡೆದಾಗ್ಬೋದು, ಏನ್ ಬೇಕಾದ್ರೂ ಕಿತ್ತೋಗ್ಬೋದು. ನೆಕ್ಸ್ಟ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರುತ್ತೆ. ನಮ್ಮ ಗಾಡಿಗಳಿಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅನ್ನೋದು ಇಲ್ಲ. ಯಾಕಂದ್ರೆ 96 ಅಲ್ಲಿ ಪ್ರೊಡಕ್ಷನ್ ಲಾಸ್ಟ್ ನಿಂತಿದ್ದು, 90 ಮ್ಯಾನುಫ್ಯಾಕ್ಚರ್. ಫಾರ್ ಎವರ್ ಬೈಕ್, ಫಾರ್ ಎವರ್ ರೈಡರ್ ಅಂತೀವಿ ನಾವು. ಸೊ ಇದ್ರಲ್ಲಿ ಮೆಷಿನ್ ಬಿಲ್ಡ್ ಆದಾಗ ಅದು ಎಷ್ಟು ಅಕ್ಯುರಸಿ ಬೇಕು, ಅದಕ್ಕೆ ಎಷ್ಟು ಎಲ್ಲಿ ಏನೇನ್ ಕೊಡಬೇಕು ಅನ್ನೋದು ಯಾರಿಗೆ ಸ್ಪೆಷಲಿಸ್ಟ್ ಇದಾರೋ ಅವ್ರ ಕೈಲಿ ಬಿಲ್ಡ್ ಮಾಡಿಸಿದ್ದು. ಸೊ ಮೆಷಿನ್ ಫಾಲ್ಟ್ ಇಲ್ಲ. ನೆಕ್ಸ್ಟ್ ರೈಡರ್ ಫಾಲ್ಟ್. ನನ್ಗೆ ನಾನು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತೀನೋ ಅಂತ ಕಡೆ ಎಲ್ಲ ಏನೇನ್ ಚೇಂಜಸ್ ಬೇಕು, ಸಸ್ಪೆನ್ಷನ್ ಪರದಾಡ್ತೀನಿ,
ಹಳ್ಳ ಗಿಳ ಬಂದ್ಬಿಟ್ರೆ ಪೇಷನ್ಸ್ ಇಲ್ಲ ಒಂದ್ಸಲಿ, ಅದಕ್ಕೆ ಸಸ್ಪೆನ್ಷನ್ ಚೇಂಜ್ ಮಾಡ್ಕೊಂಡೆ. ಬ್ಯಾಗ್ ಗಳು ಕಟ್ಟಕ್ ಪೇಷನ್ಸ್ ಇಲ್ಲ, ಅದು ಬಾಕ್ಸ್ ಗಳು ಮಾಡ್ಕೊಂಡು ಈ ತರ ಚೇಂಜಸ್ ನಾನು ಮಾಡ್ಕೊಂಡು ರೆಡಿ ಆಗಿದೆ. ಬ್ರೇಕ್ ಡೌನ್ ಏನಾಯ್ತು ಅಂದ್ರೆ ಆಫ್ಟರ್ 17,000 ಚಿಲ್ಲರೆ ಕಿಲೋಮೀಟರ್ ಆಗಿತ್ತು, ಕವರ್ ಆಗಿತ್ತು ಬೆಂಗಳೂರಿಂದ ಹೊರಟಿ. ಕಲ್ಕಟ್ಟ ಕ್ರಾಸ್ ಮಾಡಿದ್ಮೇಲೆ ಗಾಡಿ 60 ಮೇಲೆ ಹೋಗ್ತಾ ಇರ್ಲಿಲ್ಲ. ಇನ್ನೊಂದು 50 ಕಿಲೋಮೀಟರ್ ಮುಂದೆ ಹೋದೆ, ಹಂಗೆ ಅದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು 40ಕ್ಕೆ ಬಂದ್ಬಿಟ್ಟು ಲೋಡ್ ಕೊಟ್ರೆ ರಿಂಗ್ಸ್ ಸ್ಟ್ರೆಸ್ ತಗೊಂತ ಇತ್ತು. ಆ ಖರಗ್ಪುರವ್ರಿಗೆ ಹೋಗಿ ಅಲ್ಲೊಬ್ಬ ಫ್ರೆಂಡ್ಸಿಗೆ ಅವ್ರ ಮನೆಯಲ್ಲಿ ಹೋಗಿ ಗಾಡಿ ಬೋರ್ ಬೀಚ್ ನೋಡಿದ್ದು. ಅದು ಮೆಕ್ಯಾನಿಕಲ್ ಎಲ್ಲರ ಫೋನ್ ಮಾಡಿ ಅಡ್ವೈಸ್ ತಗೊಂಡು ಬೋರ್ ಬೀಚ್ ಅಂದ್ರು, ಬಿಚ್ತ ಇದೆಲ್ಲ ಪೇಂಟ್ ಎದ್ದಿರೋದೆಲ್ಲ ಶಾಕ್ ಅಬ್ಸರ್ವರ್ ಈ ಜಾಯಿಂಟ್ ಕಟ್ ಆಗ್ಬಿಟ್ಟು ಇದು ಫ್ರೀ ಆಗ್ಬಿಟ್ಟಿತ್ತು. ಸಿಂಗಲ್ ಶಾಕ್ ಅಬ್ಸರ್ವರ್, ಮೋನೋ ಸಸ್ಪೆನ್ಷನ್ ಆಗಿತ್ತು. ಗಾಡಿ 260 kg ಪ್ಲಸ್ ನಂದೊಂದು 70. ಗಾಡಿ ನಿಲ್ಸ್ಬಿಟ್ಟು ತಿರ್ಗಾ ವಾಪಸ್ ಖರಗ್ಪುರ್ ಫ್ರೆಂಡ್ ಫೋನ್ ಮಾಡ್ದೆ, ಹಿಂಗ್ ಆಗ್ಬಿಟ್ಟಿದೆ. ನಾವೇನ್ ಮಾಡ್ದೆ, ಭುವನೇಶ್ವರ್ಗೆ ಹೋಗ್ಬಿಟ್ಟು ನಾನು ಅಲ್ಲಿ ಕಾಂಟ್ಯಾಕ್ಟ್ ಅರೇಂಜ್ ಮಾಡ್ತೀನಿ, ಶಾಕ್ ಅಬ್ಸರ್ವರ್ ಮಾಡ್ತೀನಿ. ಭುವನೇಶ್ವರ್ ಅಲ್ಲಿ ಅವರು ಏಜ್ ಪರ್ಸನ್ 2022 ನಲ್ಲಿ ನಾನು ಮೀಟ್ ಮಾಡಿದ್ದು. ಆಗ್ಲೇ ಅವ್ರದ್ದು 72 ವಯಸ್ಸು. ಈ ಸ್ಟಿಲ್ ಗಿವಿಂಗ್ ಸರ್ವಿಸ್ ಫಾರ್ ದಿಸ್ ಬೈಕ್ಸ್. ಅವ್ರು ಇದಾರೆ ಅಂತ ನಂಬರ್ ಕೊಟ್ರು, ಮಾತಾಡದೆ. ಅವರು 4 ಗಂಟೆವರೆಗೂ ಇರ್ತೀನಿ, ನೀನ್ ಬಂದ್ಬಿಡು, ಶಾಕ್ ಅಬ್ಸರ್ವರ್ ಎತ್ತಿಟ್ಟಿರ್ತೀನಿ. ಅವರು ಫೋನಲ್ಲಿ ಹೇಳಿದ್ರು, ಅವ್ರ ಹತ್ರ ಮೊಬೈಲ್ ಬಟನ್ ಫೋನು, ಇನ್ಯಾರ ಹತ್ರನೂ ಲೊಕೇಶನ್ ಕಳಿಸ್ತೀನಿ, ನಾನು ಹೊರಟ್ಬಿಡು ಅಂದ್ರು. 274 ಕಿಲೋಮೀಟರ್ ಇತ್ತು, ಚಾರ್ಜ್ ಮಾಡೋದೆ ಇಲ್ಲಿಂದ ಸಿಂಗಲ್ ಶಾಕ್ ಅಬ್ಸರ್ವರ್ ಅಲ್ಲಿ. ಬೋರ್ದು 2 ಎಕ್ಸಾಸ್ಟ್ ಪೋರ್ಟ್ ಬ್ಲಾಕ್ ಆಗ್ಬಿಟ್ಟಿತ್ತು. ಒಂದು 15 mm ಗ್ಯಾಪ್ ಇತ್ತು ಅಷ್ಟೇ ಎಕ್ಸಾಸ್ಟ್ ಹೋಗಕ್ಕೆ, ಜಾಗ ಇಲ್ಲ, ಸ್ಮೋಕ್ ಆಚೆ ಹೋಗಕ್ಕೆ ಎಕ್ಸಾಸ್ಟ್. ಗಾಡಿ ಓಡ್ತಾ ಇಲ್ಲ. ಬೋರ್ ಪೋರ್ಟ್ ಎಲ್ಲ ಬೋರ್ ಬಿಚ್ಚಿ ಎಲ್ಲ ಕ್ಲೀನ್ ಮಾಡಿ ಫಿಟ್ ಮಾಡ್ಕೊಂಡು ಮನೇನ ಹೊರಟೆ. ಅಲ್ಲಿಂದ ನೆಕ್ಸ್ಟ್ ಒಡಿಶಾ ಭುವನೇಶ್ವರ್ ಕ್ರಾಸ್ ಮಾಡೋದಿತ್ತು, ಆಂಧ್ರ ಎಂಟ್ರಿ. ಅವತ್ತು ತಲೆ ಫಿಕ್ಸ್ ಆಗಿದ್ದು 1000+ ಹೊಡೆದ್ಬಿಟ್ಟು ಸೌತ್ ರೀಜನ್ ಎಂಟ್ರ್ ಆಗೋಣ ಅಂತ. ಯಾಕಂದ್ರೆ ಆಲ್ರೆಡಿ 35 ದಿನ ಕ್ರಾಸ್ ಆಗ್ಬಿಟ್ಟಿತ್ತು ನಂದು ಬೆಂಗಳೂರು ಬಿಟ್ಟು. ಕಾಫಿ ಕುಡ್ದಿಲ್ಲ, ದಿನಕ್ಕೆ ಒಂದು 15-20 ಕಾಫಿ ಕುಡಿತೀನಿ, ಫಿಲ್ಟರ್ ಕಾಫಿ. 35 ದಿನ ಕಾಫಿ ಟೇಸ್ಟ್ ಹೋಗಿಲ್ಲ ನನ್ನ ನಾಲ್ಗೆ. ದಿನ ಕಾಫಿ ಸಿಕ್ಕಿಲ್ಲ, ಕಾಫಿನೇ ಇಲ್ಲ. ನೆಸ್ ಕಾಫಿ ಇದಿಟ್ಕೊಂಡು ಸ್ಯಾಚೆಟ್ ಅದು ಎಷ್ಟು ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಹತ್ತಲ್ಲ, ಅದು ಕುಡಿಯೋದೇ ಬಿಟ್ಬಿಟ್ಟೆ. ಅದು ಟೀನಾಗ ಕುಡ್ಕೊಂಡು ಬಂದಿದ್ದಾಯ್ತು. ಬಟ್ ಒಳ್ಳೆ ಕ್ಲಾಸ್ ಮಸಾಲಾ ಟೀ ಏನಾನ ಮಿಕ್ಸ್ ಮಾಡ್ಕೊಡೋರು, ಒಳ್ಳೆ ಟೀ ಎಂಜಾಯ್ ಮಾಡ್ಕೊಂಡ್ ಬಂದೆ. ತಗೊಂಡ ಗಾಡಿ ನಿಲ್ಲಿಸ್ದೆ. ಅವ್ರ ಗಾಡಿ ನೋಡಿದ ತಕ್ಷಣ ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಟ್ಟು ಅವ್ರಿಗೆ ತಪ್ಪಿಟ್ಕೊಬಿಟ್ರು. ನನ್ಗೆ ಇಷ್ಟು ದೂರದಿಂದ ಗಾಡಿ ಓಡಿಸ್ಕೊಂಡ್ ಬಂದಿದೆಯಲ್ಲ ಅಂತ ಖುಷಿ ಪಟ್ರು, ತುಂಬಾ ಖುಷಿ ಪಟ್ರು. ಫಿಟ್ ಮಾಡ್ಕೊಟ್ರು. ಅಲ್ಲಿಂದ ಹೊರಟಿದ್ದು ಅದು ಬ್ರೇಕ್ ಡೌನ್. ಅದ್ ಬಿಟ್ರೆ ಗಾಡಿ ಇನ್ನೇನು ನನಗೆ ತೊಂದರೆ ಕೊಡ್ಲಿಲ್ಲ, ದೇವ್ರ ದಯೆಯಿಂದ ಪೀಸ್ಫುಲ್ ಆಗಿ ಬಂತು. ಅದು ಬ್ರೇಕ್ ಡೌನ್ ಆಗಿದ್ದು. ಅದಾದ್ಮೇಲೆ UP ಉತ್ತರ ಪ್ರದೇಶ ಹೋಗ್ಬಿಟ್ಟು ಅಲ್ಲಿಂದ ಬಾರ್ಡರ್, ನೇಪಾಳ್ ಬಾರ್ಡರ್, ಸನೌಲಿ ಅನ್ನೋದು ಪ್ಲೇಸು, ಅಲ್ಲಿ ಬಾರ್ಡರ್ ರೀಚ್ ಆಗ್ಬೇಕಾಯ್ತು. ಅಲ್ಲಿ ಹೋಗಿದ್ದೀನಿ. ನನ್ಗೆ ಬಾರ್ಡರ್ ಚೆಕ್ ಪೋಸ್ಟ್ ಅನ್ನೋದು ಆಕ್ಚುಲಿ ಆ ಪ್ರಾಪರ್ ಆಗಿ ಏನು ಕಾಣಿಸಿಲ್ಲ. ಹೋಗ್ಬಿಟ್ಟಿದ್ದೀನಿ, ನೇಪಾಳ ಒಳಗೆ ಹೋಗ್ಬಿಟ್ಟಿದ್ದೀನಿ, 5 ಕಿಲೋಮೀಟರ್ ಒಳಗೆ ಹೋಗ್ಬಿಟ್ಟಿದ್ದೀನಿ. ಅಲ್ಲಿ ಒಂದ್ ಕಡೆ ನಿಲ್ಸ್ಬಿಟ್ಟು ಆರ್ಚ್ ಚೆನ್ನಾಗಿತ್ತು, ಒಂದು ಫೋಟೋ ತೆಗಿತಾ ಇದ್ದೆ. ಆ ಕಡೆಯಿಂದ ಒಬ್ಬ ಪಲ್ಸರ್ ಅಲ್ಲಿ ಬಂದ. ಅವ್ನು ನಿಲ್ಸ್ಬಿಟ್ಟು ಕರ್ನಾಟಕ ಗಾಡಿ ಅಂದ್ಬಿಟ್ಟೆಲ್ಲ ಮಾತಾಡ್ಸಿ ಖುಷಿಯಾಗಿ ಹಿಂದಿಲ್ ಮಾತಾಡ್ಸ, ಎಲ್ಲಿ ಹೋಗ್ತಾ ಇದೆಯಾ ಅಂದ. ನಾನು ಬಾರ್ಡರ್ ಚೆಕ್ ಪೋಸ್ಟ್ ಈ ತರ ರೈಡ್ ಮಾಡ್ತೀನಿ, ಫೋಟೋ ತೆಕ್ಕೊಂಡು ಹೋಗ್ತೀನಿ ಅಂದೆ. ಅವ್ನು ಹೇಳ್ದ, ಸರ್ ಯುವರ್ 5 ಕಿಲೋಮೀಟರ್ ಇನ್ಸೈಡ್ ನೇಪಾಲ್ ಅಂದ. ಅಯ್ಯೋ ದೇವ್ರೆ, ಪಾಸ್ ಪರ್ಮಿಟ್ ಏನ್ ತಗೊಂಡಿಲ್ಲ, ಪಾಸ್ ತಗೊಂಡು ಹೋಗ್ಬೇಕು ಆಕ್ಚುಲಿ. ಅಲ್ಲಿ ಯಾವನ ಕಾಣಿಸಿಲ್ಲ ನನಗೆ, ಸುಮ್ಮನೆ ಹೋಗ್ಬಿಟ್ಟಿದೀನಿ. ರೋಡ್ ಓಪನ್ ಇತ್ತು. ಆಮೇಲೆ ಅವ್ನು ಹೇಳ್ದ, ದೀಪಾವಳಿ ಸೀಸನ್ ನಮ್ ಫೆಸ್ಟಿವಲ್ ಇವತ್ತು ಭಾನುವಾರ ಬೇರೆ ರಜಾ ಇದೆ, ಹೆಂಗ್ ಬಂದ್ರು ಹಂಗೆ ವಾಪಸ್ ಹೋಗ್ಬಿಡಿ ಅಂದ. ನಮಗ್ ಧೈರ್ಯ ಆತರ ತಗಲಾಕೊಂಡ್ರೆ ಏನು ಇಲ್ಲಿಗೆಲ್ಲ ನುಗ್ಗಿಲ್ಲ, ಗೊತ್ತಿಲ್ಲ ಹೋಗಿದ್ದೀನಿ ಅಂತ. ವಾಪಸ್ ಬಂದೆ. ವಾಪಸ್ ಬರ್ಬೇಕಾದ್ರೆ ಕಾಣಿಸ್ತು ಚೆಕ್ ಪೋಸ್ಟ್. ಯಾಕಂದ್ರೆ ಎಲ್ಲ ಅಕ್ಕಪಕ್ಕ ನೋಡ್ಕೊಂಡ್ ಬಂದಿದ್ದು. ಚೆಕ್ ಪೋಸ್ಟ್ ಕಾಣಿಸ್ತು. ಒಂದ್ ಗಾಡಿ ಚೆಕ್ ಮಾಡ್ತಾ ಇದ್ರು ಕಾರು. ಲೆಫ್ಟ್ ಅಲ್ಲಿ ಅವರು ಗನ್ಮ್ಯಾನ್ ಇದ್ರು, ರೈಟ್ ಸೈಡ್ ಇಂದ ಓವರ್ಟೇಕ್ ಮಾಡಿದೆ. ಜಸ್ಟ್ ಅದೊಂದು ಆರ್ಚ್ ಇದೆ, ಆ ಕಡೆ ಇಂಡಿಯಾ, ಈ ಕಡೆ ನೇಪಾಲ್. ವೆಲ್ಕಮ್ ಟು ಇಂಡಿಯಾ ಬೋರ್ಡ್ ನೋಡ್ದೆ, ನಿಲ್ಲಿಸ್ದೆ. ಅದಾಗಿ ಅಲ್ಲೊಂದು ಟೀ ಕುಡಿದ್ಬಿಟ್ಟು ಹೊರಟಿದೆ. ಇಟ್ಸ್ ಪ್ರಾಪರ್ 6 ಲೈನ್ ರೋಡ್, ಡಬಲ್ ರೋಡ್. ಒಂದು 50-60 ಸ್ಪೀಡ್ ಇತ್ತು ನನ್ನ ಗಾಡಿ ಅನ್ಸುತ್ತೆ. ನಾನು ರೈಟ್ ಸೈಡ್, ಎಕ್ಸ್ಟ್ರೀಮ್ ರೈಟ್ ಸೈಡ್ ಲೈನ್ ಇರುತ್ತೆ, ಖಾಲಿ ರೋಡು. ಮಿರರ್ ನೋಡ್ಬಿಟ್ಟು ಎದುರುಗಡೆ ನೋಡಿದ್ರೆ ಒಂದು 100 ಫೀಟ್ ಮುಂದ್ಗಡೆ ಟಾಟಾ ಎಸ್ ಕರೆಕ್ಟ್ ಆಗಿ ಹೆಡ್ ಪ್ಯಾಸೆಂಜರ್ ಹೊಡಿತಾರಲ್ಲಿ ಟಾಟಾ ಎಸ್ ನಿಂತಿದ್ದೆ ನಾನು. ಆಪೋಸಿಟ್ ಅವ್ನು ಅದೇನಾಗಿದೆ, ಅಲ್ಲಿ ರೋಡ್ ಕಟಿಂಗ್ ಇದೆ, ತಿರ್ಗಿಸ್ ತಕ್ಷಣ ನಾನು ಸಿಕ್ಕಿದ್ದೀನಿ. ನಾನು ನಿಲ್ಸ್ಬಿಟ್ಟ ಅವ್ನು ನಿಲ್ಸ್ಬಿಟ್ಟು ಗಾಡಿ ನಿಂತಿದ್ದೆ. ಬಂದು ನಿಂತ್ಕೊಂತಿಂಗೆ ಹೆಡ್ಡಾನು ಮೀಟರ್ ನೋಡ್ದೆ, 60 ಇದೆ, ಹೋಯ್ತು ಗಾಡಿ ಅನ್ಕೊಂಡೆ. ನಾನು ಲೆಫ್ಟ್ಗೆ ಎಳಿಬೇಕು ಅಂತ ತಲೆ ವರ್ಕ್ ಆಗ್ತಾ ಇದೆ. ಆಲ್ಮೋಸ್ಟ್ ಗಾಡಿಗೆ ಹತ್ರ ಬಂದ್ಬಿಟ್ಟು 3-4 ಅಡಿ ಇತ್ತು ಅನ್ಸುತ್ತೆ ಟಾಟಾ ಎಸ್ಕು ನನ್ನ ಗಾಡಿಗೆ ಫ್ರಂಟ್ ವೀಲ್. ನನ್ನ ಗಾಡಿ ಲಿಟ್ರಲಿ ಹಿಂಗೆ ಶಿಫ್ಟ್ ಆಯ್ತು. ಹಿಂಗೆ ಎತ್ಬಿಟ್ಟು ಹಿಂಗೆ ಇಟ್ರು. ಕ್ರ್ಯಾಶ್ ಕಾರ್ಡ್ ಉಜ್ತು, ಸ್ಟಿಕ್ಕರ್ ಇನ್ನೂ ಚೇಂಜ್ ಮಾಡಿಲ್ಲ, ಇನ್ನೂ ತಿಕ್ಕು. ಟಾಟಾ ಎಸ್ ಉಜ್ತು, ನಿಲ್ಲಿಸ್ದೆ ಗಾಡಿನ. ಇಳ್ದೆ ಗಾಡಿಯಿಂದ, ಇಳ್ದ್ಬಿಟ್ಟು ಭಯ ಮಾಫ್ ಕೊಡ್ದು ಅಂದ. ಮುಗೀತು ಅಷ್ಟೇ, ಮ್ಯಾಟ್ರ್ ಎಂಡ್. ಸಾರಿ ಅಂದ. ಏನಕ್ಕೆ ಬಂದ ನನಗೂ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಗಾಡಿ ಆದ್ಮೇಲೆ ಅಲ್ಲಿ ಡಿವೈಡರ್ ಮೀಡಿಯನ್ ಓಪನ್ ಇದೆ, ಅವ್ನು ಮೋಸ್ಟ್ಲಿ ಈ ಸೈಡ್ ಹೋಗ್ಬೇಕು ಅನ್ಸೋದು, ತಿರ್ಗಿಸ್ಬಿಟ್ಟಿದ್ದಾನೆ. ನನ್ನ ಟೈಮ್ಗೆ ಕರೆಕ್ಟಾಗಿ ನನ್ನ ಮುಂದೆನೆ ಬಂದಿದ್ದ. ಅದೊಂದು ಇನ್ಸಿಡೆಂಟು. ಜಸ್ಟ್ ಗಾಡಿ ಹಿಂಗೆ ನಂದು ಹೆಡ್ ಅನ್ ಕರೆಕ್ಟಾಗಿ ಸೆಂಟ್ರಲ್ ಇದೀನಿ. ಟಾಟಾ ಎಸ್ಗೆ ವಾಡದೆ ಹೋಯ್ತು ಗಾಡಿ ಅನ್ಕೊಂಡೆ. ಲಿಟ್ರಲಿ ಗಾಡಿ ನಂದು ಹಿಂಗೆ ಶಿಫ್ಟ್ ಆಯ್ತು. ಯಾರೋ ಹಿಂಗೆ ಎತ್ತಿಟ್ರು, ಕೃಷ್ಣ ಪರಮಾತ್ಮ ಎತ್ತಿಟ್ರ. ದ್ವಾರಕಾದಲ್ಲಿ ನನ್ಗೊಂದು ಟಚ್ ಆಯ್ತು. ದೇವಸ್ಥಾನಕ್ಕೆ ಹೋದಾಗ ಸಮಥಿಂಗ್ ಪುಲ್ಡ್ ಔಟ್, ಕಣ್ಣಲ್ಲಿ ನೀರು ಬಂತು, ನಮಸ್ಕಾರ ಮಾಡ್ಕೊಂಡ್ ಬಂದಿದ್ದೆ. ಅಲ್ಲಿಂದಲ್ಲಿ ಕನೆಕ್ಟ್ ಆಯ್ತು.
ಸರಿ ಆಯ್ತು ದೇವ್ರ ಕಾಪಾಡ್ದ ಅಂದ್ಬಿಟ್ಟು ಇಳಿಸ್ಬಿಟ್ಟು ಗಾಡಿ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡ್ಕೊಂಡು 1-2 ಬಾಟ್ಲು ನೀರು ಕುಡ್ದೆ ಆಮೇಲೆ ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿಸ್ದೆ. ಸರ್ ಇಷ್ಟು ಸ್ಟೇಟ್ ಅಲ್ಲಿ ನಿಮ್ಗೆ ಏನಾದ್ರು ಜನಗಳಿಂದ ತೊಂದರೆ ಆಗಿದೆಯಾ ರೈಡ್ ಮಾಡ್ಬೇಕಾದ್ರೆ? ಜನಗಳಿಂದ ಎಲ್ಲೂ ಏನೂ ತೊಂದರೆ ಆಗಿಲ್ಲ. ಹೆಲ್ಪ್ ಆಗಿದೆ? ಹೆಲ್ಪ್ ಮಾಡಿದ್ದಾರೆ, ತುಂಬ ಹೆಲ್ಪಿಂಗ್ ನೇಚರ್ ಜನಗಳೇ ಸಿಕ್ಕಿದ್ರು ಜರ್ನಿನಲ್ಲಿ. ಗುರ್ತಿರೋರು ಗುರ್ತು ಇಲ್ದಿರೋರು ಎಲ್ಲ ಥರ ಜನಗಳು ಸಿಕ್ಕರು, ಹೆಲ್ಪಿಂಗ್ ನೇಚರ್. ಸೊ ಬೈಕರ್ಸ್ ಅಂದಮೇಲೆ ಆಬ್ವಿಯಸ್ಲಿ ಬೈಕರ್ಸ್ ಅಂದಮೇಲೆ ಒಂದು ರೆಸ್ಪೆಕ್ಟ್ ಒಂದು ಲೆವೆಲಲ್ಲಿ ಹೈ ಹೋಗುತ್ತೆ. ಅದಕ್ಕಿಂತ ಜಾಸ್ತಿ ಎಸ್ಪೆಷಲಿ ಸೌತ್ ಬಿಟ್ಟು ಹೋದ್ಮೇಲೆ ನಾರ್ತ್ ಈಸ್ಟು ನಾರ್ತ್ ವೆಸ್ಟು ಇಲ್ಲಿಂದ ಬೈಕಿಂಗ್ ಕಮ್ಯುನಿಟಿ ಏನಿದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೋದು, ಮಾತಾಡ್ಬೋದು. ಆ ಲೆವೆಲ್ ನಮ್ಗೆ ಹೋಗೋಕೆ ಚಾನ್ಸ್ ಇಲ್ಲ. ಇಲ್ಲಿ ನಾವು ಒಂದು ಬೋಲ್ಟ್ ಕೂಡ ಕೊಡಲ್ಲ, ಅಲ್ಲಿ ಜೀವ ಕೊಡ್ತಾರೆ. ಗುಜರಾತಲ್ಲಿ ರನ್ ಆಫ್ ಕಚ್ಗೆ ಹೋಗಿದೆ, ವಾಪಸ್ ಭುಜ್ಜಿಗೆ ಬರ್ಬೇಕಾಯ್ತು. ಶೆಲ್ ಪೆಟ್ರೋಲ್ ಬಂಕ್ ಇತ್ತು, ನೈಟ್ ಬಂದ್ಮೇಲೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನೆಕ್ಸ್ಟ್ ಎಕ್ಸಿಟ್ ಅಲ್ಲ ಅಂದ್ಬಿಟ್ಟು ಹೋಗ್ಬಿಟ್ಟೆ. ವಾಪಸ್ ಬರ್ಬೇಕಾದ್ರೆ ಲೆಫ್ಟ್ ಒಂದ್ ಕಡೆ ಟಿ ಜಂಕ್ಷನ್ ಲೆಫ್ಟ್ ತಗೊಳ್ಳೋದು ರೈಟ್ ತಗೋಬಿಟ್ಟೆ. ಓಕೆ. ಸಿಗ್ನಲ್ ಇಲ್ಲ, GPS ವರ್ಕ್ ಆಗ್ತಿರ್ಲಿಲ್ಲ. 45 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದ್ದೀನಿ. ಹಾ. ಯಾಕೋ ಡೌಟ್ ಆಯ್ತು. ಹೋಯ್ತಾ ಲೊಕೇಶನ್ ಫ್ಯಾಕ್ಟ್ರಿಗಳೆಲ್ಲ ಉಪ್ಪಿಂದು ಏನೇನೋ ಬರಕ್ ಶುರು ಆಯ್ತು. ಒಂದ್ ಕಡೆ ಒಂದ್ ಯಾವ್ದೋ ಟೀ ಅಂಗಡಿ ಸಿಕ್ತು. ಯೂಟರ್ನ್ ಹೋಗ್ಬಿಟ್ಟು ಕೇಳಿದ್ರೆ ಅವ್ನ ಅರ್ಥ ನೀ ಇಲ್ಲಿಗೆ ಏನಕ್ಕೆ ಬಂದೆ ಅಂದ್ಬಿಟ್ಟು, ನೀನ್ ಆ ಕಡೆ ಹೋಗ್ಬೇಕು ಅಂತ. 90 ಕಿಲೋಮೀಟರ್ ಅದು ಚಾರ್ಜ್ ಅಲ್ಲಿ ಹೋಗಿದ್ದು, 20-22 ಮೈಲೇಜು. ಇದ್ದಿದ್ದು ಪೆಟ್ರೋಲ್ ಕೂರಿತು. ಇನ್ನೊಂದು 37 ಕಿಲೋಮೀಟರ್ ಹೋಗ್ಬೇಕಾಯ್ತು, ಗಾಡಿ ರಿಸರ್ವ್ ಬಿದ್ಬಿಡ್ತು. ಪೆಟ್ರೋಲ್ ಸಿಗ್ಲಿಲ್ಲ? ಇಲ್ಲ ಪೆಟ್ರೋಲ್. ಮತ್ತೆ ಡೀಸೆಲ್? ಹೇಳವನ್ ಕೆಲವನೇ ಇಲ್ಲ, ಅಕ್ಕಪಕ್ಕ ಫುಲ್ ನೀರು, ಒಂದೇ ರೋಡ್ ಸ್ಟ್ರೇಟ್. ಏನೋ ಎವನ್ ರೋಡ್ ಅಂತ ಎವನ್ನೇ ಅವತ್ ನನ್ಗೆ ಯಾವ್ದೋ ಒಂದ್ ಲಾರಿ ನಿಂತಿತ್ತು ಪಾಪ. ಹೋದೆ, ಸರ್ದಾರ್ಜಿ ಏನೋ ಮಾಡ್ತಾ ಇರೋ ತಾತ ಥೋಡಾ ತೇಲ್ ಚಯ್ಯೆ ಅಂದ್ರು. ತೇಲ್ ಕೌಸ ಗಾಡಿ ನೋಡ್ರು ಹಿಂಗೆ ಬಗ್ಗಿ ಕ್ಯಾಬಿನ್ ಲಾರಿ ಕ್ಯಾಬಿನ್ ಅಲ್ಲಿ ಇದ್ರು. ಅರೆ ಜಸ್ಡಿ ಅವ್ರು ಹೇಳೋದು ಬೆಂಚೋತ್ ಕುಚ್ ಬೀದಾಳೆ ಬಾಯಿಗೆ ಅಂತಾರೆ. ಆದ್ರೆ ಅಣ್ಣ ಸ್ವಲ್ಪ ಡೀಸೆಲ್ ಕೊಟ್ಬಿಡು. ಡೀಸೆಲ್ ಇಸ್ಕೊಂಡು ಒಂದ್ ಅರ್ಧ ಲೀಟರ್ ಡೀಸೆಲ್ ತಗೊಂಡು ಟ್ಯಾಂಕ್ ಅಲ್ಲಿ ಹಾಕೊಂಡು ಐಡ್ಲಿಂಗ್ ಇಟ್ಕೊಂಡು ಸ್ವಲ್ಪ ಎಷ್ಟು ಕಮ್ಮಿ ಮಾಡ್ಬಿಟ್ಟು ದೇವರೇ ಕಾಪಾಡು ಅಂದ್ಬಿಟ್ಟು 40ರಲ್ಲೇ ಬಂದೆ. ಪೆಟ್ರೋಲ್ ಬಂಕ್ ನೆಕ್ಸ್ಟ್ ಊರಿಗೆ ಬಂದು ಪೆಟ್ರೋಲ್ ಬಂಕ್ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಪೈಪ್ ತೆಗೆದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಬೇಕಲ್ಲ, ಡೀಸೆಲ್ ತೆಗಿಯೋಣ ಅಂದ್ಬಿಟ್ಟು ತೆಗ್ದೆ. 150 ml ಆಚೆ ಬಂತು. ಅಂದ್ರೆ ಡೀಸೆಲ್ ಅಷ್ಟು ಕುಡ್ದಿತ್ತು. 350 ಗ್ರಾಮ್ ಇದ್ದಿದ್ದು ಪೆಟ್ರೋಲ್ ಮಿಕ್ಸ್ ಆಗಿ ಬಂತು. ಆಮೇಲೆ ಪೆಟ್ರೋಲ್ ಹಾಕೊಂಡು ಮುಂದೆ ಹಾಕ್ಸಿದ್ರು. ಹಂಗೆ ಏನ್ ಹಾಕೋರು ಓಡ್ಸೋದು ನಮ್ ಗಾಡಿ. ಇದು ಇಂಪ್ರೆಷನ್ ಜನಗಳು ಕೊಡೋದು. ಒಂದು ಗಾಡಿ ಮೇಲೆ ಪ್ರೀತಿ ತುಂಬಾ. ಇಷ್ಟು ಸೌತಿಂದ ಬೆಂಗಳೂರಿಂದ ಈ ನಮ್ಮೂರಿಗೆ ಬಂದವನೇ ಅನ್ನೋದೊಂದು ಅವ್ರಿಗೆ ಆ ಖುಷಿ. ಇದೆಲ್ಲ ಸೇರಿಸ್ಕೊಂಡು ನನಗೆ ಆಸ್ ಅ ಬೈಕರ್ ನಾನು ಹೋದಾಗ ನಂದು ಹಿಂದಿ ಚೆನ್ನಾಗಿರೋದ್ರಿಂದ, ಹಿಂದಿ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ, ಸೌತಿಂದ ಬರ್ತಾವನೆ. ಕೇರಳ ಜನರಲಿ ನೋಡಿದ ತಕ್ಷಣ ಕೇರಳ ತುಂಬಾ ಹೆಸರುವಾಸಿ. ನಾರ್ತ್ ಈಸ್ಟ್ ನಾರ್ತ್ ಅಲ್ಲೆಲ್ಲ. ಕರ್ನಾಟಕದವನು ಅಂದ್ರೆ ಕನ್ನಡ ಮಾತಾಡ್ತಾನೆ, ಹಿಂದಿ ಮಾತಾಡೋ ಗೊತ್ತು. ಬಟ್ ಕರ್ನಾಟಕ ಗೊತ್ತಿಲ್ಲ ಅವ್ರಿಗೆ, ಬಟ್ ಬೆಂಗಳೂರು ಗೊತ್ತು. ನಾವು ಕರ್ನಾಟಕ ಅಂದ್ರೆ ಕಿದಾರ್ ಅಂತಾನೆ, ಕೇರಳ ಅಂತಾನೆ. ಬೆಂಗಳೂರು ಬೆಂಗಳೂರು ನಮ್ಮ ಚಿಕ್ಕಪ್ಪನ ಮಗ ಇದ್ದಾನೆ, ಅವ್ನು ಕೆಲಸ ಮಾಡ್ತಾನೆ. ಬೆಂಗಳೂರು ಎಲ್ಲರಿಗೂ ಶೆಲ್ಟರ್ ಕೊಡ್ತಾ ಇದೆ, ಊಟ ಕೊಡ್ತಾ ಇದೆ. ಸರಿ, ಇವಾಗ ನೀವು ಲಾಂಗ್ ರೈಡ್ಸ್ ಹೋಗ್ಬೇಕಾರೆ ನಿಮಗೆ ನೀವು ಹೆಂಗ್ ಪ್ರಿಪೇರ್ ಆಗ್ತೀರಾ ಆಸ್ ಅ ರೈಡರ್? ಮತ್ತೆ ಬೈಕ್ಗೋಸ್ಕರ ಹೆಂಗೆ ಪ್ರಿಪರೇಷನ್ ಮಾಡ್ತೀರಾ? ಸರ್ ಇಷ್ಟು ರೈಡ್ಸ್ ಅಲ್ಲಿ ಮೋಸ್ಟ್ ಮೆಮೊರೇಬಲ್ ರೈಡ್ ಯಾವುದು? ಇಲ್ಲಿಂದ ಈ ಡಿಸ್ಟೆನ್ಸ್ ಇಂದ ಈ ಡಿಸ್ಟೆನ್ಸ್ಗೆ ಜಾಸ್ತಿ ಕಷ್ಟ ಆಯ್ತು ಅನ್ನೋದು ಯಾವ್ದಾದ್ರು ಬ್ರೇಕ್ಗಳು ಹಿಡ್ಕೊಂಡು ಇಳಿಸ್ತಾ ಇದ್ದೀನಿ. 3 ಕಿಲೋಮೀಟರ್ ಹೋಗಿದ್ದೀನಿ. 3 ಕಿಲೋಮೀಟರ್ ಆದ್ಮೇಲೆ ಬ್ರೇಕ್ ಝೀರೋ.